ಹೋಗೋಣ ಬುಷ್ ಬಾ. ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಿವತ್ತು ನಿಮ್ಮನ್ನ ಶ್ರೀ ಕ್ಷೇತ್ರ ಹೊರನಾಡಿಗೆ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ರೀಸನ್ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ ತಮ್ಮನೇಲಿ ನೋಡಿ. ಆ್ಯಂಡ್ ಗೊತ್ತಿಲ್ದಿರೋರಿಗೆ ಹೇಳೋದಾದ್ರೆ, ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ನಮ್ಮ ಹೊರನಾಡಲ್ಲಿ ದೇವಸ್ಥಾನ ಕಂಪ್ಲೀಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಲಾಗುತ್ತೆ. ಐ ಮೀನ್ ಈ ಒಂದು ತಿಂಗಳ ಆಷಾಢ ಮಾಸದಲ್ಲಿ ವೀಕ್ಲಿ ಒನ್ಸ್ ಅನ್ನಂಗೆ ಪ್ರತಿ ಶುಕ್ರವಾರದಂದು ಈ ದೇವಸ್ಥಾನನ ಹೂಗಳಿಂದ ಡೆಕೋರೇಟ್ ಮಾಡ್ತಾರೆ. ಆಕ್ಚುಲಿ ಇದು ನೋಡೋದೇ ಒಂದು ಹಬ್ಬ. ಆ್ಯಂಡ್ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಭಾರಿ ಅನ್ಸಿತ್ತು. ಸೊ ಐ ಡಿಸೈಡೆಡ್ to make a vlog and share it with you guys, so please don't skip the video. ಆ್ಯಂಡ್ ಈ ಮೊದಲು ಹೊರನಾಡಿಗೆ ಬಂದಿರೋರಿಗೆ ಒಂದು ಸಣ್ಣ ಚೇಂಜ್ ಕಾಣಿಸ್ತಿದ್ಯೇನೋ? ಎಸ್ ನೋಡಿ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬರೋವರೆಗೂ ಇಲ್ಲಿ ಓಪನ್ ಇತ್ತು, ಈ ರೀತಿ ರೂಫ್ ಇರಲಿಲ್ಲ. ಆ್ಯಂಡ್ ಇಲ್ಲಿಗ ರೂಫ್ ಆಗಿದೆ. ಸೊ ನಮಗೆ ಮಳೆಯಿಂದ ಬಿಸಿಲಿಂದ ಪ್ರೊಟೆಕ್ಟ್ ಮಾಡೋ ಹಾಗೆ ಆಗಿದೆ. ಸೊ ನನಗೆ ಸ್ಟೆಪ್ಸಿಂದನೇ ಒಂದು ಫೂಟೇಜ್ ತೊಗೊಳಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಆ ಛತ್ರಿ ಹಿಡ್ಕೊಂಡು ಮೇಲೆ ಹತ್ಕೊಂಡು ಬರೋಷ್ಟೊತ್ತಿಗೆ ಸಾಕಬೇಕಾಗ್ತಾ ಇತ್ತು. ಐ ಮೀನ್ ಮಳೆ ಬರ್ತಾ ಇದ್ರೆ. ಆ್ಯಕ್ಚುಲಿ ಇವತ್ತು ತುಂಬಾ ಮಳೆ ಇತ್ತು, ಬಟ್ ಅಲ್ಲಿ ಕೆಳಗಡೆ ಸ್ಟಾರ್ಟಿಂಗ್ ಸ್ಟೆಪ್ಸಿಂದನೇ ರೂಫ್ ಮಾಡಿದ್ದಾರೆ. ಸೊ ನಮಗೆ ಅದು ಪ್ರಾಬ್ಲಮೇ ಆಗಲಿಲ್ಲ. ಆ್ಯಂಡ್ ಈ ಫ್ಲವರ್ ಡೆಕೋರೇಷನ್ನ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬರೋಷ್ಟೊತ್ತಿಗೇನೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಈ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಫ್ಲವರ್ಸ್, ಬಿಕಾಸ್ ಈಗೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ನ ನ್ಯಾಚುರಲ್ ಹೂಗಳನ್ನ ಮೀರಿಸೋ ರೀತಿಲಿ ಮಾಡ್ತಾ ಇದ್ದಾರೆ. ಅದು ಮುಟ್ಟು ನೋಡಿದ್ಮೇಲೆ ಗೊತ್ತಾಗೋದು ಅದು ಪ್ಲಾಸ್ಟಿಕ್ ಅಂತ. ಆ್ಯಂಡ್ ಇದು ಹಾಗೆ ಅನಿಸುತ್ತೆ, ಇದು ನ್ಯಾಚುರಲ್ ಏನಾ ಅಂತ ಅನಿಸೋ ಮಟ್ಟಿಗೆ ಆಗ್ಬಿಟ್ಟಿದೆ ಪ್ಲಾಸ್ಟಿಕ್ ಹೂವಿನ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಫ್ಲವರ್ಸ್. ಈ ಹಿಂದೆ ನಾನು ಹೊರನಾಡು ಫೇರ್ ವ್ಲಾಗ್ ಮಾಡಿದೆ. ಆ್ಯಂಡ್ ಅದರಲ್ಲಿ ಹೇಳಿದ್ದೆ ಈ ಥರ ಫ್ಲವರ್ ಡೆಕೋರೇಷನ್ ಆಗುತ್ತೆ ಆ್ಯಂಡ್ ಅದಂತೂ ಸ್ವರ್ಗಕ್ಕೆ ಬಂದ ಹಾಗೆ ಫೀಲ್ ಆಗುತ್ತೆ ಅಂತ. ಸೊ ಅದನ್ನು ಸಾಕ್ಷೀಕರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನಾವು ಬಂದಿದ್ದು ಸಂಡೇ, ಸೊ ಫ್ರೈಡೇ ಮಾಡಿದ್ದು. 2 ದಿವಸ ಆಗೋಗಿತ್ತು. ಕೆಲವೊಂದು ಕಡೆ ಸ್ವಲ್ಪ ಬಾಡಿತ್ತು ಹೂ, ಬಟ್ ಏನು ಮಾಡೋದು, ಈ ಕಂಟಿನ್ಯೂಸ್ ಆಗಿ ಬೀಳ್ತಿರೋ ಮಳೆಯಿಂದ ಆ್ಯಂಡ್ ಸಮ್ ರೀಸನ್ಸಿಂದ ಬರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ಹೇಗಾದರೂ ಮಾಡಿ ಬರಲೇಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಆಕ್ಚುಲಿ ಸ್ಯಾಟರ್ಡೆ ಸ್ವಲ್ಪ ಮಳೆ ಬಿಟ್ಟಿತ್ತು, ಬಟ್ ಸಂಡೇ ಮತ್ತೆ ಮಳೆ ಹಿಡಿದಿತ್ತು. ಈ ಸರಿನೂ ಹೋಗಕ್ಕಾಗದಿದ್ರೆ ನೋಡಕ್ಕೆ ಆಗೋದಿಲ್ಲ ಅನ್ಕೊಂಡ್ ಬಂದ್ವಿ. ಎಸ್, ಆಷಾಢ ಶುಕ್ರವಾರದ ಕೊನೆ ಶುಕ್ರವಾರ ಮಾಡೋದಿಲ್ಲ ಫ್ಲವರ್ ಡೆಕೋರೇಷನ್, ಇದೇ ಲಾಸ್ಟ್ ಆಗಿತ್ತು. ಅಂಡ್ ನಾನು ಇದನ್ನ ಪೋಸ್ಟ್ ಮಾಡೋಷ್ಟೊತ್ತಿಗೆ ಆಷಾಢ ಮಾಸ ಹೋಗಿ ಶ್ರಾವಣ ಮಾಸ ಬಂದಿರುತ್ತೆ ಡೆಫಿನೆಟ್ ಆಗಿ. ನೀವೀಗ ಶ್ರಾವಣ ಮಾಸದಲ್ಲೇ ನೋಡ್ತಿದ್ದೀರ ನನ್ನ ವ್ಲಾಗ್ನ ಅಲ್ವಾ? ಅಂಡ್ ಇಟ್ಸ್ ಓಕೆ, ಆಷಾಢ ಮಾಸ ಆದ್ರೇನು ಶ್ರಾವಣ ಮಾಸ ಆದ್ರೇನು ನನ್ನ ಇಂಟೆನ್ಷನ್ ಇದ್ದಿದ್ದು ನಮ್ಮ ದೇವಸ್ಥಾನದ ಈ ಫ್ಲವರ್ ಡೆಕೋರೇಷನ್ ನ ನಿಮಗೆ ತೋರಿಸ್ಬೇಕು ಅಂತ. ಅಂಡ್ ಆಲ್ಮೋಸ್ಟ್ ದೇವಸ್ಥಾನದ ಹೊರಬದಿ ಅಲಂಕಾರನೆಲ್ಲ ನಿಮಗೆ ತೋರಿಸ್ತೀನಿ, ಬಟ್ ಒಳಗಡೆ ಅಲೋ ಇರೋದಿಲ್ಲ. ನಿಮಗೆ ಗೊತ್ತಲ್ವಾ, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಆರ್ ಪ್ರೊಹಿಬಿಟೆಡ್ ಅಂತ. ಸೊ ದೇವ್ರ ದರ್ಶನಕ್ಕೆ ಹೋಗೋ ದಾರಿಲಿ ಮಾಡಿದ್ರಲ್ಲ ಹೂವಿನ ಡೆಕೋರೇಷನ್, ಸೊ ಅದನ್ನ ಒಂದು ಕವರ್ ಮಾಡೋದಿಕ್ಕಾಗಲಿಲ್ಲ. ತೀರ್ಥ ತಗೋ. ನೀ ತಗೊಂಡ್ಯಾ? ಬಾಡಿದೆ ಅಲ್ಲೇನ್ರಿ, ಸುಮಾರು ಬಾಡಿದೆ, ಬಾಡ್ಬಿಟ್ಟಿದೆ. ಪ್ಲಾಸ್ಟಿಕ್ ಹೂ ಇದ್ದಂಗಿದೆ ಒರಿಜಿನಲ್. ಪ್ಲಾಸ್ಟಿಕ್ ಇಡಲ್ಲ, ಹೆಂಗೆ ಪ್ಲಾಸ್ಟಿಕ್ ಹೂ ಒರಿಜಿನಲ್ ಥರನೇ ಮಾಡ್ತಾರೆ ನೋಡಿ. ಒರಿಜಿನಲಿ ಫುಲ್ ಇತ್ತ, ಇಷ್ಟೇ ಹಾಕಿದ್ದ, ಉದ್ರೋಗಿಲ್ಲ. ಅದೇ ಎಷ್ಟು ಚೆನ್ನಾಗಿದೆ ನೋಡಿ.
ಹೀಗೆ ದೇವಸ್ಥಾನದ ಸುತ್ತ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸಿ ನಾನು ನೆಕ್ಸ್ಟ್ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಿಮಗೆ ಗೊತ್ತಾ, ನನಗೆ ಗೊತ್ತಿರೋ ಪ್ರಕಾರ ಈ ಹೆಣ್ಣು ದೇವರ ದೇವಸ್ಥಾನದಲ್ಲಿ ನಮ್ಮ ಪ್ರದಕ್ಷಿಣೆ ಈವನ್ ನಂಬರಲ್ಲಿ ಇರಬೇಕು. ಐ ಮೀನ್ 2, 4, 6, 8 ಈ ಥರ. ಆ್ಯಂಡ್ ಗಂಡು ದೇವರ ದೇವಸ್ಥಾನದಲ್ಲಿ ಆಡ್ ನಂಬರಲ್ಲಿ ಇರಬೇಕು. 3, 5, 7, 9 ಈ ಥರ. ಸೊ ನಾನಿಲ್ಲಿ 8 ಪ್ರದಕ್ಷಿಣೆನ ಹೊಡ್ಕೊಂಡು ಬಂದು ನಿಂತೆ. ಆ್ಯಂಡ್ ಅಗೈನ್ ಈ ಜಾಗದಲ್ಲಿ ನೋಡಿ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇಲ್ಲಿ 4 ಕಂಬಗಳಿದೆ. ಸೊ 4 ಕಂಬನ್ನು ಒಂದೇ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಆಕ್ಚುಲಿ ಬೇರೆದನ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ಕಂಬಗಳನ್ನ ಸ್ವಲ್ಪ ಯೂನಿಕ್ ಆಗಿ ಡೆಕೋರೇಟ್ ಮಾಡಿದ್ರು. ಕೇವಲ ಫ್ಲವರ್ಸ್ ಇಂದಲ್ಲದೆ ಈ ರೀತಿ ಕಬ್ಬು, ಎಳ್ನೀರು, ಬಾಳೆಗೊನೆ ಅಂಡ್ ಆಲ್ಸೋ ತೆಂಗಿನ ಮರದ ಎಳೆ ಗರಿಗಳನ್ನ ಯೂಸ್ ಮಾಡಿ ಕಂಬನ ಡೆಕೋರೇಟ್ ಮಾಡಿದ್ರು. ಇದಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಕಣ್ಣಿಗೆ ನೋಡೋದಿಕ್ಕೆ ಡೈರೆಕ್ಟ್ ಆಗಿ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ದೇವರ ದರ್ಶನಕ್ಕೆ ಹೋಗೋ ದಾರಿಯಲ್ಲಿ ಫ್ಲವರ್ ಡೆಕೋರೇಟ್ ಮಾಡಿದ್ರು, ಅಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಒಳಗೆ ಹೋದಾಗ ಮಾಡೋಕ್ಕಾಗಿಲ್ಲ. ಹೀಗೆ ಹೊರಗಡೆಯಿಂದ ರಫ್ ಆಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ. ಆ್ಯಂಡ್ ಇಲ್ಲಿ ಫ್ಲವರ್ ಬಾಲ್ಸ್ ಹೈಲೈಟ್ ಆಗಿತ್ತು. ಔಟ್ ಆಫ್ ಫ್ರೇಮ್. ಎಷ್ಟು ಗಂಟೆ? 12:30 ಅಲ್ಲ, 12:30. ಇಷ್ಟು ಬೇಗ ಊಟಕ್ಕೆ ಹೋಗೋದೇನೆ? ನಾವಿಲ್ಲಿ ಅಕ್ಕಿ ಸಮರ್ಪಣೆ ಸೇವೆನ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತು ಮತ್ತು ಊಟಕ್ಕೆ ಹೊರಟ್ವಿ. ಇನ್ನು 12:30, 12:45 ಆಗಿತ್ತು ಅಷ್ಟೇ. ಬಟ್ ಏನು ಮಾಡೋದು, ಪ್ರದಕ್ಷಿಣೆ ಎಲ್ಲ ಆಗಿತ್ತು. ಜನ ಇಲ್ದಿರೋ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಬೇಗ ಬೇಗ ಆಯಿತು. ಆ್ಯಂಡ್ ಇಲ್ಲಿ ಪ್ರದೀಪ್ ಮರ್ತು ಛತ್ರಿನ ಅಲ್ಲೇ ಇಟ್ಟು ಬಂದಿದ್ರು. ಅಂದರೆ ಹೇಳಿದ್ರು, ಬಟ್ ಈ ಕಡೆ ಬಂದರೆ ಮತ್ತದನ್ನ ಯಾರಾದರೂ ತೊಗೊಂಡೋಗ್ಬಿಟ್ರೆ ಗಾರ್ಡ್ಸ್ ನೋಡದೇ ಇದ್ರೆ ಹೋಗಿ ಹೇಳಿ ಬನ್ನಿ ಅಂತ ಹೇಳಿದೆ. ಸೊ ಊಟ ಮಾಡ್ಕೊಂಬರ್ತೀವಿ ಮತ್ತೆ ಬಂದು ತೊಗೊಂಡೋಗ್ತೀವಿ ಅಂತ ಅಲ್ಲಿ ಗಾರ್ಡ್ ಹತ್ರ ಹೇಳಿ ಬಂದರು. ಎಲ್ಲ ಪರಿಚಯದವರೇ, ಲೋಕಲ್ ಅಲ್ಲ, ಅಷ್ಟೇನು ತಲೆ ಬಿಸಿ ಇರಲ್ಲ. ಎಸ್, ಊಟಕ್ಕೆ ಬಂದು ಕೂತ್ವಿ. ಆ್ಯಂಡ್ ಈ ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಊಟದ ಪ್ರಸಾದ ಎಷ್ಟು ಫೇಮಸ್ ಅಂತ ನಿಮಗೆ ಗೊತ್ತಲ್ವಾ? ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರೋರೇ ಇಲ್ಲ. ಎಸ್, ಇದು ಮಾಮೂಲಿ ಎಂದಿನಂತೆ ಯಾವ ರೀತಿ ಊಟ ಇರುತ್ತೋ ಅದೇ ರೀತಿ ಇತ್ತು. ಪಾಯಸ, ಅನ್ನ, ಸಾರು, ಪುಳಿಯೋಗರೆ ಆ್ಯಂಡ್ ಮಜ್ಜಿಗೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಎಲ್ಲದೂ ತುಂಬಾ ಟೇಸ್ಟಿಯಾಗಿತ್ತು. ನಾವಿಲ್ಲೇ ಲೋಕಲ್ ಇರೋರಲ್ಲ, ಸ್ವಲ್ಪ ವ್ಯತ್ಯಾಸ ಆದರೂ ಗೊತ್ತಾಗುತ್ತೆ ಪ್ರಸಾದದಲ್ಲಿ. ಸೊ ಒಂದೊಂದ್ಸರಿ ಸಾರು ಅಷ್ಟು ಚೆನ್ನಾಗಿರೋದಿಲ್ಲ, ಒಂದೊಂದ್ಸರಿ ಸಾಂಬಾರು ಚೆನ್ನಾಗಿರೋದಿಲ್ಲ, ಒಂದೊಂದ್ಸರಿ ಮಜ್ಜಿಗೆ ಹುಳಿ ಇರುತ್ತೆ. ಬಟ್ ಇವತ್ತು ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಐ ಮೀನ್ ಒಂದ್ಸರಿ ಭಟ್ರದ್ದು ಕೈ ಚೇಂಜ್ ಆದ್ರೆ ರುಚಿ ಕೂಡ ಚೇಂಜ್ ಆಗುತ್ತಲ್ವಾ, ಹಾಗಾಗಿ. ಬಟ್ ಇಟ್ಸ್ ಓಕೆ, ಅಟ್ ದ ಎಂಡ್ ಆಫ್ ದ ಟೈಮ್ ಅದು ಪ್ರಸಾದ. ಸೊ ತಿಂದಾಗ ಎಕ್ಸ್ಟ್ರಾ ಟೇಸ್ಟ್ ಅನ್ಸೋದಂತೂ ಸತ್ಯ. ಬಿಕಾಸ್ ಮನೇಲೆ ಅದೇ ರೀತಿ ಮಾಡಕ್ ಪ್ರಯತ್ನ ಪಟ್ಟರು ಕೂಡ ಆ ಟೇಸ್ಟ್ ಬರೋ ಚಾನ್ಸೇ ಇಲ್ಲ ಅಲ್ವಾ? ಚೆನ್ನಾಗಿದೆ ಪುಳಿಯೋಗರೆ. ನಿನ್ನ ಫೇವ್ರೆಟ್? ನಂದಾಗಿಲ್ಲ ಇದು. ತೊಂದರೆ ಪ್ರಸಾದ ಹೋಯ್. ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ 2ರಿಂದ 2:30 ಒಳಗೆ ಮಹಾಮಂಗಳಾರತಿ ಆಗುತ್ತೆ. ಸೊ ಊಟ ಆದ್ಮೇಲೆ ಮಹಾಮಂಗಳಾರತಿ ನೋಡ್ಕೊಂಡು ಪ್ರಸಾದದ ಕೌಂಟರಿಗೆ ಹೋಗಿ ಪ್ರಸಾದ ತಂದ್ರು ಪ್ರದೀಪ್. ಅಂಡ್ ಅದಾದ್ಮೇಲೆ ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಆ್ಯಕ್ಚುಲಿ ಊಟ ಆದಮೇಲೆ ಸ್ಟಾರ್ಟ್ ಆಗಿತ್ತು ನನ್ನ ಮಗನ ರಗಳೆ, ಏನಾರು ಕೊಡಿಸು ಅಂತ. ಸೊ ದೇವಸ್ಥಾನದ ಲೆಫ್ಟ್ ಸೈಡ್ ಈ ರೀತಿ ಶಾಪ್ಸ್ ಇದೆ. ಆ್ಯಂಡ್ ಅಲ್ಲಿಗೆ ಹೋಗಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡ್ವಿ. ಮನೇಲಿ ತಿಂದಾಯ್ತಲ್ಲ. ತಗೋಬಿಟ್ಟು
ಹಾಕ ಅವಳ್ದೊಂದು ಹಾಕ್ಪಿಸ್ತು. ನೋಡಿದ್ರಲ್ವಾ ನಮ್ಮ ಹೊರನಾಡು ದೇವಸ್ಥಾನ ಈ ಆಷಾಢ ಮಾಸದ ಹೂವಿನ ಅಲಂಕಾರದಲ್ಲಿ ಹೇಗಿರುತ್ತೆ ಅಂತ. ಇಷ್ಟ ಆಯ್ತು ಅನ್ಕೊಳ್ತೀನಿ. ಅಂಡ್ ಇದ್ರ ಜೊತೆಗೆ ನಾನು ಈ ಹಿಂದೆ ಮಲೆನಾಡಲ್ಲಿ ಮಳೆಯಿಂದ ಆದಂತಹ ಅನಾಹುತಗಳನ್ನ ಅಥವಾ ನಮ್ಮ ತೋಟದಲ್ಲಾದಂತಹ ಅಪಾರ ಪ್ರಮಾಣದ ಬೆಳೆ ಹಾನಿ ಕುರಿತಾಗಿ ಒಂದು ವ್ಲಾಗ್ ಮಾಡಿದ್ದೆ. ಅಂಡ್ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಡ್ ಇನ್ನೂ ನೋಡದೇ ಇರೋರು ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ. ಅಂಡ್ ನನ್ನ ಈ ವ್ಲಾಗ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಹೆಬ್ಬಾಳೆ ಸೇತುವೆ, ಕಳಸ ಮತ್ತು ಹೊರನಾಡು ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಆಕ್ಚುಲಿ 2 ದಿವಸದ ಹಿಂದೆ ಭಾರಿ ಮಳೆಯಿಂದ ಇಟ್ ವಾಸ್ ಕಂಪ್ಲೀಟ್ಲಿ ಸಂಕ್. ಬಟ್ ಈಗ ಇದು ಫ್ರೀ ಆಗಿತ್ತು, ನಾವು ಇದ್ರ ಮೇಲೆ ಹೋದ್ವಿ ಅಂಡ್ ವಾಪಸ್ ಆದ್ವಿ ಕೂಡ, ಇಲ್ಲಾಂದ್ರೆ ಸುತ್ತ ಹಾಕೊಂಡು ಹೋಗ್ಬೇಕಾಗಿತ್ತು. ಅಂಡ್ ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.